ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಸೊ ಇವತ್ತು ನಮ್ಮ ಸುದೀಪ್ ಸರ್ದು ಬರ್ತ್ಡೇ. ಇವತ್ತು ಬರ್ತ್ಡೇ ಸ್ಪೆಷಲ್ ವಿಡಿಯೋ ಅಂತಂದೇ ಹೇಳ್ಬೋದು ಇವತ್ತು. ಹಾಗೆ ಇವತ್ತು ಸಂಜೆ ನೋಡ್ರಿ ನಮ್ಮ ಕೆರೆಯಲ್ಲಿ ದೇವ್ರು ಹೋಗಿದ್ರು, ಅಂದರೆ ದೇವ್ರನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಸೋಮವಾರದ ದಿನ ಅಂದರೆ ಶ್ರಾವಣ ಸೋಮವಾರದ ದಿನ ಈ ಥರ ಪೂಜೆಗೆಲ್ಲ ಮಾಡ್ತಾರೆ. ಸೊ ಅಕ್ಕಂಗಾರ್ಲ ದೇವರು ಅಲ್ಲೆಲ್ಲ ಮಾಡ್ಕೊಂಡು ಬಂದು ಮತ್ತೆ ಈ ದೇವರೆಲ್ಲ ಈಗ ಊರೊಳಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಇದೋಗಿದ್ವಲ್ಲ, ಯಾವುದು ನಿಡಗಲ್ ಬೆಟ್ಟದ ಹತ್ರ ರಾಮತೀರ್ಥಕ್ಕೆ ಹೋಗಿದ್ವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಆಗಲೇ ದೇವರೆಲ್ಲ ಹೊರಟು ಬರ್ತಾ ಇದ್ವು ಊರೊಳಗೆ. ಅವಾಗ ಒಂದು ಕ್ಲಿಪ್ನ ತಗೊಂಡೆ ಅಲ್ಲಿ ವಿಡಿಯೋ. ಅಂದರೆ ನಾವು ಗಾಡೀಲಿ ಆಂದಿವೇ ಬರ್ತಾ ಇರಬೇಕಾದ್ರೆ ಅದು ಬರ್ತಾ ಇತ್ತು, ದೇವರೆಲ್ಲ ಹೊತ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಹಂಗೆ ಸ್ವಲ್ಪ ತಗೊಂಡೆ, ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಸುದೀಪ್ ಸರ್ ಬರ್ತ್ಡೇ ಕೂಡ ಹೌದು. ಮೊದಲನೇದಾಗಿ ನಮ್ಮ ಸುದೀಪ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ತುಂಬ ಚೆನ್ನಾಗಿ ಕಾಪಾಡಲಿ ನಮ್ಮ ಸುದೀಪ್ ಸರ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನು ನಮ್ಮಷ್ಟು ಬಡವರಿಗೆ, ನಮ್ಮಂಥವ್ರಿಗೆ, ಇನ್ನೂ ಕಡು ಬಡವರಿಗೆ ಎಲ್ರಿಗೂ ಹೆಲ್ಪ್ ಮಾಡುವಂಥ ಶಕ್ತಿ ಕೊಡಲಿ ನಮ್ಮ ಸುದೀಪ್ ಸರ್ಗೆ ಅಂತಂದು ಆ ದೇವ್ರ ಹತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕಿಂತಲೂ ಹೆಚ್ಚಿನದಾಗಿ ಇನ್ನೇನು ಕೇಳ್ಕೊಳಕ್ಕಾಗುತ್ತೆ ಹೇಳಿ. ಅಷ್ಟೇ, ನನಗೆ ಸುದೀಪ್ ಸರು ಮತ್ತು ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ನನಗೆ ಮುಂಚೆಯಿಂದನೂ ಅಷ್ಟೇ. ನಮ್ಮ ಕ್ಯಾಸ್ಟು ಅಂತಂದು ಇಷ್ಟಪಡ್ತಾ ಇಲ್ಲ, ಆದ್ರೂ ನನಗೆ ಸುದೀಪ್ ಸರ್ ಗುಣ ಆಗಿರ್ಬೋದು, ಅವರ ಮಾತು ಅದು ಎಷ್ಟು ಮೇಧಾವಿ ಥರ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟೊಂದು ತಿಳುವಳಿಕೆ, ಅಷ್ಟೊಂದು ಬುದ್ಧಿಶಕ್ತಿ ಅದು ಎಲ್ಲಿಂದ ಬಂತ ಸರ್ಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾವುದೇ ಒಂದು ಕ್ವಶನ್ ಕೇಳಿ ಅದನ್ನು ಎಷ್ಟು ನೀಟಾಗಿ ಆನ್ಸರ್ ಮಾಡ್ತಾರೆ ಅಂದರೆ ಯಾರ ಕೈಗೂ ಸಿಗಲ್ಲ, ಆ ರೀತಿ ಆನ್ಸರ್ ಮಾಡ್ತಾರೆ. ನನಗೆ ಅವ್ರ ಟ್ಯಾಲೆಂಟು ತುಂಬ ಇಷ್ಟ ಆಗುತ್ತೆ. ನನಗೆ ಅವರಲ್ಲಿ ಇಷ್ಟ ಆಗೋ ಗುಣ ಅಂದ್ರೇ ಅವ್ರ ಟ್ಯಾಲೆಂಟು. ಸೊ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ನಾನು ಎಷ್ಟೋ ಸಮಾರಂಭಗಳಲ್ಲಾಗಿರ್ಬೋದು, ಪ್ರೋಗ್ರಾಮ್ಸಲ್ಲಾಗಿರ್ಬೋದು ನೋಡ್ತಾ ಇರ್ತೀನಿ ನಮ್ಮ ಸುದೀಪ್ ಸರ್ ಮಾತಾಡ್ತಾ ಇರೋದು. ಅವ್ರು ಯಾವುದಾದ್ರೂ ಈಗ ಒಬ್ಬರ ಬಗ್ಗೆ ಆಗಿರ್ಬೋದು, ಇಲ್ಲ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಈ ನ್ಯೂಸರು ಪ್ರೆಸ್ಸರು ಎಲ್ಲ ಕೇಳ್ತಾ ಇರ್ತಾರೆ ಕ್ವಶನ್ಸು, ಮತ್ತು ಪಬ್ಲಿಕ್ ಎಲ್ಲ ಕೇಳ್ತಾ ಇರುತ್ತಲ್ಲ, ಅಂಥವರಿಗೆ ಕೈಗೂ ಸಿಗಲ್ಲ ಏನಿಲ್ಲ, ಆ ರೀತಿ ಆನ್ಸರ್ ಮಾಡೋಗ್ತಾರೆ. ನಿಜ ನನಗೆ ಇಷ್ಟು ಟ್ಯಾಲೆಂಟ್ ಎಲ್ಲಿಂದ ಬಂತು ಸರ್ಗೆ ಅಂತ ಒಂದೊಂದು ಸರಿ ನಾನೇ ಯೋಚನೆ ಮಾಡ್ತಾ ಇರ್ತೀನಿ. ಅಷ್ಟು ನನಗೆ ಆ ಟ್ಯಾಲೆಂಟು ತುಂಬ ಇಷ್ಟ, ಇವ್ರ ಹತ್ರ ಆ ಗುಣ ಭಾಳ ಇಷ್ಟಪಡ್ತೀನಿ ನಾನು. ಸೊ ಅಷ್ಟು ಚೆನ್ನಾಗಿ ಅವರು ದುಡ್ಕಲ್ಲ, ಏನೇ ಆಗಿರ್ಬೋದು ಮಾತಲ್ಲಿ ದುಡ್ಕಲ್ಲ, ಅಂದರೆ ಬೇಗ ದುಡುಕಿ ಮಾತಾಡಲ್ಲ, ಆ ರೀತಿ ಒಂದು ಯೋಚನೆ ಮಾಡಿ ಡಿಸಿಷನ್ ತೊಗೊತಾರೆ. ಸೊ ಅಂಥ ಗುಣ ಎಲ್ಲರ ಹತ್ರ ಇದ್ದರೆ ನಿಜವಾಗ್ಲೂ ಯಾರು ತಪ್ಪು ಮಾಡೋಕ್ಕೆ ಹೋಗಲ್ಲ. ಆ ರೀತಿ ನಮ್ಮ ಸುದೀಪ್ ಸರ್ ಗುಣ ನಂಗೆ ತುಂಬ ಇಷ್ಟ. ಸೊ ಇರಲಿ, ದೇವರು ಚೆನ್ನಾಗಿ ಕಾಪಾಡಲಿ ನಮ್ಮ ಸರ್ನ ಅಂತ. ನಮಗಂತೂ ನೋಡೋ ಅದೃಷ್ಟ ಅಂತೂ ಇಲ್ಲ. ಸೊ ಆದ್ರೂ ಈ ರೀತಿ ಎಲ್ಲ ಅವ್ರ ಕಟ್ಔಟ್ ಎಲ್ಲ ಹಾಕ್ಬಿಟ್ಟು ನಮ್ಮೂರಲ್ಲಿ ಹುಡುಗರೆಲ್ಲ ಸೇರಿಬಿಟ್ಟು, ಸುದೀಪ್ ಅಭಿಮಾನಿ ಬಳಗ ಬೇರೆ ಇದೆ ನಮ್ಮೂರಲ್ಲಿ, ಅವರೆಲ್ಲ ಸೇರಿಬಿಟ್ಟು ಈ ರೀತಿ ಒಂದು 2 ಡೇಸಿಂದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು, ಮತ್ತು ಡ್ರೋನ್ ಎಲ್ಲ ತರಿಸಿದ್ದಾರೆ ವಿಡಿಯೋ ಮಾಡಿಸೋದಕ್ಕೆ. ಸೊ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಿಜವಾಗ್ಲೂ ಇವತ್ತು ನೋಡಿರೋಂತೆ ಕೊನೆವರೆಗೂ. ಸೊ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನಮ್ಮೂರಲ್ಲಿ ವಾಲ್ಮೀಕಿ ಹಬ್ಬನೂ ಇಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸುದೀಪ್ ಸರ್ ಬರ್ತ್ಡೇ. ಅಂದರೆ ಅಷ್ಟು ಜನ ಸೇರಿದ್ರು. ಮೇಯ್ನು ಯಾವುದೇ ಹಬ್ಬ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಇಲ್ಲ ಫಂಕ್ಷನ್ಸ್ ಆಗಿರ್ಬೋದು, ಜನ ಇದ್ರೇ ಅದಕ್ಕೊಂದು ಕಳೆ ಬರೋದು ಅಂತಾರಲ್ಲ, ಹಾಗೆ ಇವರು ಬರ್ತ್ಡೇಗಂತೂ ತುಂಬ ಜನ ಸೇರಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ಹೋಗಿ ನೋಡಿ ಬಂದೆ. DJ ಸಾಂಗ್ಸ್ ಎಲ್ಲ ಇಟ್ಕೊಂಡು ಫುಲ್ ನೈಟ್ ಒಂದು 11-12 ಗಂಟೆವರೆಗೂ ಕುಣಿದಿದ್ದಾಯ್ತು ಎಲ್ಲರೂ. ಸೊ ಹಾಗೆ ನೋಡಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು, ಇನ್ನೂ ಕೇಕ್ ಕಟಿಂಗ್ ಏನೂ ಇಲ್ಲ, ಸ್ಟಾರ್ಟಿಂಗಲ್ಲಿ ಇದು ವಿಡಿಯೋ ಮಾಡ್ತಾ ಇರೋದು. ಸೊ ನಮ್ಮ ಮನೆಯವ್ರು ಈ ಥರ ಏನಾದರೂ ಇದ್ಬಿಟ್ರೆ ನಮ್ಮ ಮನೆಯವ್ರನ್ನ ಕಳಿಸ್ಬಿಡ್ತೀನಿ, ಹೋಗಿ ಫಸ್ಟ್ ವಿಡಿಯೋ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಕೇಕ್ ಕಟಿಂಗ್ ಹಿಂಗೆ ಮಾಡ್ತಾರೆ ಸದ್ಯಕ್ಕೆ ಅಂತ. ಈಗ ಡೆಕೋರ್ ಏನೇನು ಮಾಡಿದ್ರು ಅಂತಂದೆಲ್ಲ ಇದು ಮಾಡ್ಕೊಂಡು ನೋಡಿ, ಮೇಲೆ ಡ್ರೋನ್ ಬಿಟ್ಟಿದ್ದಾರೆ. ಸೊ ಆ ಡ್ರೋನಿಂದ ಈಗ ಮೇಲ್ಗಡೆ ಎಲ್ಲ ನೀಟಾಗಿ ವಿಡಿಯೋ ಮಾಡಿಸ್ತಾವ್ರೆ. ಅದು ನನಗೆ ಆ ಕ್ಲಿಪ್ ಸಿಕ್ಕಿದ್ರೆ ನೆಕ್ಸ್ಟು ಅವರು ಕೊಟ್ಟರೆ ನಮ್ಮೂರವ್ರಿಗೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ನನ್ನ ವೀಡಿಯೋಸಲ್ಲಿ. ಯಾಕಂದರೆ ಅದೊಂದು ನೆನಪು ತುಂಬ ಚೆನ್ನಾಗಿರುತ್ತೆ. ನಾವು ಇಷ್ಟು ಗ್ರ್ಯಾಂಡಾಗಿ ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ ನಮ್ಮೂರಿನ ಹುಡುಗರೆಲ್ಲರೂ. ಸೊ ಇದೊಂದು ನನ್ನ ವೀಡಿಯೋದಲ್ಲಿದ್ದರೆ ಇದೊಂದು ನೆನಪಿರುತ್ತಲ್ಲ, ಎಷ್ಟು ವರ್ಷ ಆದರೂ ನೋಡ್ಕೋಬೋದು ಮತ್ತೆ ವೀಡಿಯೋ ಅನ್ನೋದು ಒಂದು ಆಸೆ ಅಷ್ಟೇ. ಈಗ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಟೌಟ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಮತ್ತು ಇವರೆಲ್ಲ ಫೋಟೋಸ್ ಎಲ್ಲ ಆ ಥರ ಎಲ್ಲ ಇದು ಮಾಡಿಸಿ, ಅಂದರೆ ಒಂದು ನೈಟಿಂದ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಏನೋ ಒಂದು ಹಬ್ಬ ಮಾಡ್ತಾವ್ರೇನೋ ಈ ಊರಲ್ಲಿ ಅನ್ನೋ ಥರ ಇತ್ತು. ನಾವು ರಾಮತೀರ್ಥ ಅದು ಜಾತ್ರೆಗೆ ಹೋಗಿ ಬಂದ್ವಲ್ಲ, ಬರಬೇಕಾದ್ರೇ ನಾನು ಇನ್ನೂ ಊರೊಳಗೆ ಎಂಟ್ರಿ ಆಗ್ತಿದ್ದಂಗೆ ಅಪ್ಪ ಎಷ್ಟು ಚೆನ್ನಾಗೈತೆ ಅಂತ ಅನ್ನಿಸ್ತು ನನಗೇನೆ. ಅಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ನಮ್ಮೂರಲ್ಲಿ ಇದು ವಾಲ್ಮೀಕಿ ವಿಗ್ರಹ ಇದೆಯಲ್ಲ, ಸ್ಟ್ಯಾಚು, ಅಲ್ಲೇ ಎಲ್ಲ ರೆಡಿ ಮಾಡೋದಾಗಿರ್ಬೋದು, ಮತ್ತು ಈ ಥರ ಬರ್ಡೇ ಸೆಲೆಬ್ರೇಷನ್ನು ಒಂದು ಹಬ್ಬ ಆಗಿರ್ಬೋದು, ಇಲ್ಲೇ ನಾವು ಜಾಸ್ತಿ ಮಾಡೋದು. ಹಾಗಾಗಿ ಇಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಸುದೀಪ್ ಸರ್ದು ಮಾಡ್ತಾಯಿದ್ದೀವಿ. ವರ್ಷ ಇಲ್ಲೇ ಮಾಡೋದು. ಆದರೆ ಈ ವರ್ಷ ಫುಲ್ ಗ್ರ್ಯಾಂಡಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು. ಇವರು ಡೆಕೋರೇಷನ್ ಆಗಿರ್ಬೋದು, ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ರು ಇವರು ಸುದೀಪ್ ಸರ್ ಹೆಸರು ಮೇಲೆ. ಪರವಾಗಿಲ್ಲ, ನಮ್ಮ ಹಳ್ಳಿಯವರು ಇಷ್ಟೊಂದು ಇದೆಲ್ಲ ಮಾಡ್ತಾವ್ರಲ್ಲ, ತುಂಬ ಖುಷಿ ಪಡಬೇಕು ನಿಜವಾಗ್ಲೂ. ಅಂದರೆ ಅವ್ರ ಹೆಸರು ಮೇಲೆ ಅನ್ನದಾನ ಮಾಡೋದಾಗಿರ್ಬೋದು, ಕೇಕ್ ಕಟಿಂಗ್ ಮಾಡಿ ಅವ್ರ ಮನಸ್ಸಲ್ಲಿರೋ ಅಭಿಮಾನನ ಈ ಥರ ಹೊರ ಹಾಕ್ಕೊಂಡು ವ್ಯಕ್ತಪಡಿಸ್ತಾವ್ರೆ. ಸೊ ಇರಲಿ, ಆದಷ್ಟು ನಮ್ಮ ಸುದೀಪ್ ಸರ್ಗೆ ಒಳ್ಳೆಯ ಒಂದು ಶಕ್ತಿ ಕೊಡಲಿ ಆ ದೇವರು ಅಂತ ಕೇಳ್ಕೊಳ್ತೀವಿ ಅಷ್ಟೇ.
ಈಗ ನೋಡಿ ಎಲ್ಲ ಈಗ ಕೇಕ್ ಕಟಿಂಗಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾವ್ರೆ. ಆದರೆ ನಮ್ಮೂರಿನ ಹುಡುಗರು ಇರ್ತಾರಲ್ಲ ಚಿಕ್ಕ ಮಕ್ಕಳು, ಅವ್ರನ್ನಂತೂ ನಿಜ ತಡೆಯೋಕ್ಕೆ ಆಗ್ತಾಯಿಲ್ಲ. ನೋಡಿರಂತೆ ಇವರೆಲ್ಲ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಂತ. ನೋಡಿ ಅವ್ರು ಏನಾದರೂ ಹಿಂಗೆ ಹತ್ರ ಹೋಗ್ಬಿಟ್ರೆ ಕಟ್ ಮಾಡೋಕ್ಕೆ ಇವರೆಲ್ಲ ಎದ್ದು ಬಿಡ್ತಾರೆ. ಅವನು ನನ್ನ ತಮ್ಮ ಅಖಿಲ್ ಅಂತ ಹೇಳ್ಬಿಟ್ಟು ಅದು ಕೋಲ್ ಇಟ್ಕೊಂಡು ಎಲ್ಲರನ್ನೂ ಗದರಿಸ್ತಾವನು ಅಷ್ಟೇ ಸುಮ್ಮನೆ. ಆ ಥರ ಇದು ಮಾಡಿದ್ರು ಅವ್ರು ಕೇಳ್ತಾ ಇಲ್ಲ, ಎಲ್ಲ ಮೇಲೆ ಮೇಲೆ ಬೀಳೋದು, ಕೇಕ್ ಮೇಲೆ ಎಲ್ಲಿ ಬೀಳ್ತಾರೋ ಅಂತ ಅವರು ಇದು ಟೆನ್ಷನ್ನು. ಸ್ವಲ್ಪ ಕಟ್ ಮಾಡೋವರೆಗೂ ಆ ಥರ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಆಮೇಲೆ ಎಲ್ಲ ಇದು ಮಾಡ್ಬೋದು ಅಂತ. ಮಕ್ಕಳು ಅಂದರೆ ಆ ವಯಸ್ಸಲ್ಲಿ ಅಷ್ಟೇ ಹೇಳ್ರಿ, ಈ ಥರ ಕೇಕ್ ಕಟಿಂಗ್ ಆಗಿರ್ಬೋದು. ಒಟ್ಟಿನಲ್ಲಿ ಬರ್ತ್ಡೇ ಅಂದರೆ ಕೇಕ್ ಇರುತ್ತೆ ಅಂತಂದು ಹೇಳ್ಬಿಟ್ಟು ಆ ಕೇಕ್ಗೆ ಇಷ್ಟಪಡ್ತಾರೆ ತುಂಬ ಜನ. ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ಅಷ್ಟೇ ಬಿಡಿ, ನಾವು ಅಷ್ಟೇ. ಸೊ ಹಾಗೆ ಮಕ್ಳಿಗೆ ಆ ಕೇಕ್ಗೋಸ್ಕರ ಫುಲ್ಲು ಎಲ್ಲ ರೆಡಿ ಆಗಿಬಿಟ್ಟವ್ರೆ. ಯಾವಾಗ ಅವ್ರು ಕಟ್ ಮಾಡ್ತಾರೆ, ಯಾವಾಗ ತೊಗೊಂಡ್ಬಿಡೋಣ ಬಾಚ್ಕೊಬಿಡೋಣ ಅನ್ನೋ ಥರ ನಿಂತವ್ರು ಎಲ್ಲರೂ. ಆದರೂ ಏನು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ. ಆಮೇಲೆ ಅದು ಯಾರ್ಯಾರಿಗೆ ಸಿಕ್ತೋ ಗೊತ್ತಿಲ್ಲ, ಎಲ್ಲ ಪರ್ಚ್ಕೊಬಿಟ್ರಂತೆ ಒಬ್ರಿಗೊಬ್ರು ಕೇಕ್ ಎಲ್ಲನೂ. ಸೊ ಈಗೆಲ್ಲ ಕ್ರ್ಯಾಕರ್ಸ್ ಎಲ್ಲ ಹಚ್ತಾವ್ರೆ. ಸೊ ನೋಡಿ ಎಷ್ಟು ಖುಷಿ, ಎಷ್ಟೊಂದು ಇವರು ಅಮೌಂಟು ಪಾಪ ಎಲ್ಲ ಇವರೇ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಖುಷಿ ಅಲ್ವಾ. ನನಗಂತೂ ನಾನು ಯಾವ ರೀತಿ ಮಾಡ್ತಾರೋ ಏನೋ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಈಗ ನೋಡಿ ಪಲಾವು ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿಸಿದ್ರು. ಇದು ಅನ್ನ ಸಂತರ್ಪಣೆ ಮಾಡ್ಸೋಕೆ ಅಂದರೆ ಬಂದಿರೋರ್ಗೆ ಎಲ್ರಿಗೂ ಕೊಟ್ಟರು, ಊಟ ಜಾಸ್ತಿ ಮಾಡಿಸಿದ್ರು. ಸೊ ಇಲ್ಲಿ ತುಂಬ ಜನ ಇದ್ದರು. ಇನ್ನು ಈಗ ಸ್ಟಾರ್ಟಿಂಗಲ್ಲಿ ನಮ್ಮ ಮನೆಯವರು ಸ್ವಲ್ಪ ಬಂದು ವೀಡಿಯೋ ಮಾಡ್ಕೊಳ್ಳಿ ಅಂತಂದು ಹೇಳಿದ್ದೆ. ಆವಾಗ ಬಂದುಬಿಟ್ಟು ಅವ್ರು ಮಾಡಿರೋ ಅಂಥದ್ದು. ಇದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಇನ್ನೂ ಒಂದು ಸ್ವಲ್ಪ ಹೊತ್ತಾದಮೇಲೆ ಭಾಳ ಜನ ಸೇರ್ತಾರೆ. ಅದು ನಾನು ಆಮೇಲೆ ಒಂದು ಸ್ವಲ್ಪ ಲೇಟಾಗಿ ಬಂದೆ ನಾನು. ಇದೆಲ್ಲ ನಮ್ಮ ಮನೆಯವ್ರು ಮಾಡಿಕೊಟ್ಟಿರುವಂಥ ವೀಡಿಯೋ ನನಗೆ. ಈಗ ನೋಡಿ ಎಲ್ಲ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಟ್ಸು ಎಲ್ಲ ಒಂದು ಕಡೆ ರೀತಿ ನೋಡಿ. ಈಗ ಸುದೀಪ್ ಸರ್ದು ಆ ಥರ ಗಾಡಿಗೆ ಅದೊಂದು ಬ್ಯಾನರು ಈ ಥರ ಡೆಕೋರ್ ಮಾಡಿದರು ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು. ಪಾಪ ಅವ್ರ ಖುಷಿಗಂತೂ ಇದೆಲ್ಲ ಮುಗ್ದು ಆದಮೇಲೆ DJ ಸಾಂಗ್ಸ್ ಇಟ್ಟಿದ್ರು. ಅದು ಸಾಂಗ್ಸ್ ಕೇಳೋಕ್ಕೆ ಒಂಥರ ಇಷ್ಟ ಆಗುತ್ತೆ. ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ಇಟ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿದ್ರು. ಹಾಗೆ ಅಕ್ಕಪಕ್ಕ ಊರಿನವರು ಬಂದಿದ್ದರು, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ. ಯಾಕಂದರೆ ನಮ್ಮೂರಲ್ಲಿ ಸೆಲೆಬ್ರೇಷನ್ನು ಈಗ ಸ್ವಲ್ಪ ಜನ ಬಿಡು, ಅವ್ರೂರಲ್ಲಿ ಸೆಲೆಬ್ರೇಷನ್ ನಾವೇನು ಹೋಗೋದು ಆದರೆ ನಮ್ಮೂರ ಅಕ್ಕಪಕ್ಕ ಸೈಡ್ ಊರವರೆಲ್ಲರೂ ಬಂದಿದ್ರು. ಇಲ್ಲೆಲ್ಲ ಎಲ್ಲರ ಜೊತೆ ಮಾತಾಡ್ಕೊಂಡು ಮತ್ತು ಅವರು ಎಂಜಾಯ್ ಮಾಡಿ ಅವ್ರ ಮನಸ್ಸಲ್ಲಿರೋ ಖುಷಿ ಎಲ್ಲ ಹೊರಗಡೆ ಹಾಕಿ ಆರಾಮಾಗಿ ಇಲ್ಲಿ DJ ಸಾಂಗ್ಸ್ಗೆ ಅವರು ಎಲ್ಲ ಕುಣಿದು ಮತ್ತು ವೀಡಿಯೋ ಎಲ್ಲ ಮಾಡಿದ್ದಾರೆ ನಮ್ಮ ಮನೆಯವರು ಸ್ವಲ್ಪ ಎಲ್ರದೂ. ಅದು ಬರ್ತಾ ಇರುತ್ತೆ, ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅವ್ರು ಇಲ್ಲಿ ಕುಣಿತಾ ಇರೋರೆಲ್ಲರೂ ನಮ್ಮೂರವರೇ. ಸೊ ಆ ಕಡೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಬೇರೆ ಬೇರೆ ಊರವರೆಲ್ಲರೂ. ಸೊ ನಾನು ಏನೋ ಇದು ಮಾಡ್ತಾರೋ ಏನೋ ಅಂದ್ಕೊಂಡೆ, ಆದರೆ ಎಲ್ಲರೂ ಮಿಕ್ಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿದ್ರು. ಸೊ ನನ್ನ ಸ್ವಲ್ಪ ಜನ ಬಂದು ಎಲ್ಲ ಮಾತಾಡಿಸಿದ್ರು. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನನ್ನ ಐಡೆಂಟಿಫೈ ಮಾಡಿಬಿಟ್ಟು ಮಾತಾಡಿಸ್ತಾ ಇದ್ದೀರಾ, ಅದು ನಾನು ಏನೋ ಒಂದು ಅಚೀವ್ ಮಾಡ್ತಾರ ಫೀಲಿಂಗು ನನಗೂ. ಸೊ ಇರುತ್ತಲ್ಲ ಅದೇ ರೀತಿ ಬಂದು ಮಾತಾಡ್ಸಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಓ ಪರವಾಗಿಲ್ಲ, ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ಅನ್ನೋ ಒಂದು ಖುಷಿ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಈಗ ನೋಡಿ ನಮ್ಮ ಹುಡುಗರೆಲ್ಲ ಕಟೌಟ್ ಹತ್ರ ನಿಂತ್ಕೊಬಿಟ್ಟು ಎಲ್ಲರೂ ಹಾಯ್ ಮಾಡ್ತಾವ್ರೆ ವೀಡಿಯೋಗೆ. ಸೊ ಇದೇ ಥರ ಏನು ಎಂಜಾಯ್ ಮಾಡಿದ್ರು ಅಂದರೆ ನೋಡ್ರಿ ಅಲ್ಲೆಲ್ಲ ಭಾಳ ಖುಷಿ. ಅಂದರೆ ಒಂದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಒಂದು ಖುಷಿಯಿಂದ ಆಚರಣೆ ಮಾಡಿದ್ರು. ಹೆಣ್ಮಕ್ಳು ಆ ಸೈಡೆಲ್ಲ ಕುಣಿತಾಯಿದ್ರು. ನಮ್ಮ ಮನೆಯವರು ಸ್ವಲ್ಪ ಆ ಸೈಡೆಲ್ಲ ಹೋಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಒಬ್ರಿಗೊಬ್ರು ಹೊತ್ಕೊಳ್ಳೋದು, ಓಡಾಡೋದು, ಕುಣಿಯೋದು ನಕ್ಕು ಸಾಕಾಯಿತು ನನಗಂತೂ ನೋಡಿ. ಅಲ್ಲಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ಇದು ವರ್ಷ ಇದೇ ಥರನೇ ಮುಂದುವರಿಯುತ್ತೆ, ಈ ಥರ ಬರ್ಡೇ ಮಾಡೋದು ಸುದೀಪ್ ಸರ್ದು. ಅದು ಒಂದು ಅಭಿಮಾನ ಅಷ್ಟೇ, ನಾವು ಏನೋ ಇದು ಮಾಡೋಕ್ಕಾಗ್ತಾ ಇಲ್ಲ. ಅಭಿಮಾನಕ್ಕೋಸ್ಕರ ಈ ಥರ ವ್ಯಕ್ತಪಡಿಸ್ತಾ ಇರೋದು, ಅವ್ರ ಮನಸ್ಸಲ್ಲಿರೋ ಖುಷಿನ. ಅವ್ರ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಅದು ಅಭಿಮಾನ ಅನ್ನೋದು ಆ ರೀತಿ ಇರುತ್ತೆ ಹೇಳ್ರಿ. ನಾವು ಯಾರು ಏನು ಹೇಳಿದ್ರು ಕೇಳಲ್ಲ. ಆ ರೀತಿ ಏನಕ್ಕೆ ಬರ್ಡೇ ಈ ರೀತಿ ಅಂತ ಅಂದ್ರೂ ಕೇಳಲ್ಲ. ಯಾಕಂದರೆ ಅವ್ರ ಅಭಿಮಾನಕ್ಕೆ ಸಾಟಿ ಇಲ್ಲ ಅಷ್ಟೇ. ಇನ್ಯಾರು ಏನು ಹೇಳಿದ್ರು ಕೇಳಲ್ಲ. ಅದ್ರ ಮಧ್ಯೆ ಇನ್ನು ಯಾವ ವಿಷಯ ತಂದುಕೊಟ್ರು ಅದು ಅವ್ರಿಗೆ ಬೇಡದೇ ಇರೋ ವಿಷಯ ಆಗಿರುತ್ತೆ ಅಷ್ಟೇ. ಸೊ ಹಾಗೆ ಇರಲಿ, ಚೆನ್ನಾಗಿರಲಿ, ಅವ್ರ ಅಭಿಮಾನಕ್ಕೆ ಸಾಟಿನೇ ಇಲ್ಲ. ಅದೇ ಥರನೇ ಇರಲಿ, ಕೊನೆವರೆಗೂ ಇದೇ ರೀತಿ ಚೆನ್ನಾಗೇ ನಡೆಸ್ಕೊಂಡು ಹೋಗಲಿ ಅಂತಂದೇಳಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ಇದನ್ನೆಲ್ಲ ನಮ್ಮೂರಿನ ಹುಡುಗರು ಎಲ್ಲ ಸೇರಿಬಿಟ್ಟು ಮಾಡಿರೋದಲ್ಲ ಇದು ಫಂಕ್ಷನ್ ಎಲ್ಲನೂ, ಬರ್ತ್ಡೇ ಸೆಲೆಬ್ರೇಷನ್ನು. ಇವರೆಲ್ರಿಗೂ ಥ್ಯಾಂಕ್ಸು ಹೇಳ್ತೀನಿ. ಇಷ್ಟು ಚೆನ್ನಾಗಿ ನೆರವೇರಿಸಿದ್ರಲ್ಲ ಸುದೀಪ್ ಸರ್ ಬರ್ತ್ಡೇ. ಹಾಗೆ ಸಾಂಗ್ಸ್ಗೆ ಈ ರೀತಿ ಎಲ್ಲ ಸ್ಟೆಪ್ಸ್ ಎಲ್ಲ ಹಾಕ್ಕೊಂಡು ಕುಣಿದ್ರು. ನಾನು ಮತ್ತು ರೋಜಾ ಹೋಗಿ ಒಂದು 10 ಗಂಟೆವರೆಗೂ ನೋಡಿದ್ವಿ. ನಾವು 1 ಅವರ್ ಅಷ್ಟು 9 ಗಂಟೆಗೆ ಹಂಗೆ ಹೋಗ್ಬಿಟ್ಟು ಒಂದು 10 ಗಂಟೆವರೆಗೂ ನೋಡಿದ್ವಿ. ನಿತಿನ್ ಅರವಿಂದ್ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾರೆ ಕುಣಿದು. ಅವ್ರಿಗೆ DJ ಅಂದರೆ ಸಾಕು, ಮನೆಯೇ ಬೇಕಿಲ್ಲ. ಆರಾಮಾಗಿ ಸಾಂಗ್ಸ್ ಇದು DJ ಮುಂದೆನೇ ನಿಂತ್ಕೊಬಿಡ್ತಾರೆ. ಒಂದು ನೈಟ್ ಫುಲ್ ಇಲ್ಲೇ ಇರ್ರಿ ಅಂದರೆ ಅಲ್ಲೇ ಎದ್ಬಿಡ್ತಾರೆ.
ಮತ್ತೆ ಬೆಳಿಗ್ಗೆ ಬಂದು ಏನೋ ರಾತ್ರಿ ಎಲ್ಲ ಹೋಗ್ಬಿಟ್ಟು ಏನೋ ಕೆಲಸ ಮಾಡಿ ಬಂದಿರೋ ಅನ್ನೋ ಥರ ಫೀಲ್ ಅವ್ರದ್ದು. 10 ಗಂಟೆ ಆದರೂ ಎದ್ದೇಳಲ್ಲ, ಮಲಗಿರೋರು. ನಾನು ಎಬ್ಸಿದ್ರೆ ಅಮ್ಮ ನನ್ನ ಕಾಲು ನೋವ್ತವೆ ಕೈ ನೋವ್ತವೆ ಅನ್ನೋ ರೀತಿ ಮಲ್ಕೊಂಡಿರ್ತಾರೆ. ಹಾಗೆ ನಾನು ರೋಜಾ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಸಾಂಗ್ಸ್ ಎಲ್ಲ ಒಳ್ಳೊಳ್ಳೆ ಸಾಂಗ್ಸ್ ಇಡ್ತಾಯಿದ್ರು ಸುದೀಪ್ ಸರ್ದೆಲ್ಲನೂ. ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಹೋದ್ವಿ. ಈಗ ನೋಡಿ ಇವರೆಲ್ಲ ನಮ್ಮ ಅಕ್ಕಪಕ್ಕದ ಊರಿನವರು, ಇವರೆಲ್ಲರೂ ಬಂದಿದ್ದರು. ಅದಕ್ಕೋಸ್ಕರ ಇವ್ರನ್ನ ಒಂದು ಕ್ಲಿಪ್ಪು ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅಂದರೆ ತಿಪ್ಪೇಶಣ್ಣ ಇದ್ದಾರಲ್ಲ ನಮ್ಮೂರಲ್ಲಿ, ಸೊ ಅವರೇ ಮೇಯ್ನ್ ಇದಕ್ಕೆ ಎಲ್ಲ ಸುದೀಪ್ ಸರ್ ಇದಕ್ಕೆಲ್ಲ ಅವರು ವರ್ಕ್ ಮಾಡ್ತಿರ್ತಾರೆ. ಅವ್ರು ಕ್ಯಾಪ್ ಇಟ್ಕೊಂಡಿದ್ದಾರಲ್ಲ ಅವರು ಇವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡೋಗಿ ಸ್ವಲ್ಪ ವೀಡಿಯೋ ಮಾಡಿಸಿದ್ದು. ಹಾಗೆ ಅವರೆಲ್ಲ ನಮ್ಮ ಸುದೀಪ್ ಸರ್ ಬರ್ತ್ಡೇಗೆ ಬಂದು ಎಲ್ಲ ವಿಶ್ ಮಾಡಿರೋ ಅಂಥವ್ರು, ಅಕ್ಕಪಕ್ಕದ ಊರಿನವರು ಅಂತ ಹೇಳಿದ್ನಲ್ಲ. ಹಾಗೆ ನಾನು ರೈಟ್ ಸೈಡ್ ಆ ಕಡೆ ನಿಂತಿದ್ದೆ, ಸ್ವಲ್ಪ ಕಾಣ್ತಾ ಇಲ್ಲ ಕತ್ಲಲ್ಲಿ ಅಷ್ಟೇ. ನಾನು ರೋಜಾ ಮತ್ತು ಲಾಸ್ಟೇ ನಮ್ಮ ಜೊತೆ ನಿಂತ್ಕೊಂಡು ಎಲ್ಲ ವಿಡಿಯೋ ಫುಲ್ ಇದಾಗೋವರೆಗೂ ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ನಾವು 1 ಅವರ್ ನೋಡಿದ್ವು ಅಷ್ಟೇ. ಮತ್ತು ನಾನು ರೋಜಾ ಮನೆಗೆ ಹೊರಟೋದ್ವಿ. ಆಮೇಲೆ ಇದನ್ನು 1 ಅವರ್ 2 ಅವರು ಈ ಥರ ಕುಣಿತಾನೆ ಇದ್ರು ನೋಡ್ರಿ. ನನ್ನ ತಮ್ಮಲ್ಲಿ ಟವಲ್ ಸುತ್ಕೊಂಡಿದ್ದಾನೆ ತಲೆಗೆ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಸ್ವಲ್ಪ ಕಾಣಿಸ್ತೆ ಅಷ್ಟೇ ನಾನು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹಳ್ಳೀಲಿ ಯಾರಾದರೂ ಆಚರಿಸಿದ್ರ ನೀವು ಸುದೀಪ್ ಸರ್ ಬರ್ತಡೇ ಅಂತಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ವಿಡಿಯೋ ನೋಡ್ತಾ ಇರೋರು. ಹಾಗೆ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ವಿಲೇಜ್ ವ್ಲಾಗ್ಸ್ಗೆ, ಅಂದರೆ ವಿಲೇಜ್ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ನ ಕೊಡ್ತೀನಿ ನಿಮಗೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ. ನಿಮ್ಮ ಸಪೋರ್ಟ್ ಕೊನೆವರೆಗೂ ನನಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು DJ ನಿಂತ್ರೂ ಇವ್ರು ಕುಣಿಯೋದಂತೂ ನಿಲ್ಲಿಸಲ್ಲ ಬಿಡಿ, ಅಷ್ಟು ಹುಮ್ಮಸ್ಸಲ್ಲೇ ಅವರೇ ಕುಣಿಯೋದಕ್ಕೆ. ಆರಾಮಾಗಿ ಎಂಜಾಯ್ ಮಾಡಲಿ ಚೆನ್ನಾಗಿ. ಈ ಏಜಲ್ಲಿ ಎಂಜಾಯ್ ಮಾಡಲಿಲ್ಲ ಅಂದರೆ ಮದುವೆಯಾಗಿ ಮಕ್ಕಳಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಷ್ಟೇ. ಅದೊಂದು ಏಜ್ ಇರುತ್ತೆ, ಆ ಏಜಲ್ಲೇ ಎಂಜಾಯ್ ಮಾಡಬೇಕು ಚೆನ್ನಾಗೆ. ಸೊ ತುಂಬ ಖುಷಿಯಿಂದ ಚೆನ್ನಾಗಿ ಎಂಜಾಯ್ ಮಾಡಲಿ. ಓಕೆ ಫ್ರೆಂಡ್ಸ್, ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.